ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಚೆನ್ನಾಗಿದ್ದೀರಾ ಗಾಯ್ಸ್? ಇವತ್ತು ನಾವು ಹೋಗ್ತಾ ಇದ್ದೀವಿ ಲಾಲ್ಬಾಗ್ ಫ್ಲವರ್ ಶೋಗೆ. ಈ ಫ್ಲವರ್ ಶೋನ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ವರ್ಷನೂ ನಮ್ಮ ಬೆಂಗಳೂರಲ್ಲಿ ಮಾಡ್ತಾ ಇರ್ತಾರೆ ಗೈಸ್. ಏನು ವಿಷಯ ಗೊತ್ತಾ, ಇಲ್ಲಿ ಪಾರ್ಕಿಂಗ್ ಅಂತೂ ತುಂಬಾ ಕಷ್ಟ ಇದೆ ಗೈಸ್ ಮಾಡೋದಕ್ಕೆ. ನಾವೆಲ್ಲೋ ಒಂದು ಕಡೆ ಪಾರ್ಕಿಂಗ್ ಮಾಡಿ ಬಂದ್ವಿ ಗೈಸ್. ಓಕೆ ಬನ್ನಿ. ಇಲ್ಲಿ ಟಿಕೆಟ್ ಬಗ್ಗೆ ಹೇಳೋದಾದರೆ, ನಾವು ವೀಕ್ ಡೇಸ್ಗೆ ಹೋಗಿದ್ದರಿಂದ ನಮಗೆ 100 ರೂಪೀಸ್ ಎಂಟ್ರಿ ಫೀಸ್ ತೊಗೊಂಡ್ರು ಗೈಸ್. ಇಲ್ಲಿ ವಯಸ್ಕರಿಗೆ ಹಾಗೆ ಮಕ್ಕಳಿಗೆ ಹೇಳೋದಾದರೆ 80 ರೂಪೀಸ್ ತೊಗೋತಾರೆ. ಹಾಗೆ ಶಾಲಾ ಮಕ್ಕಳಿಗೆ ಆದರೆ ಫುಲ್ ಫ್ರೀ ಇರುತ್ತೆ ಗೈಸ್. ಈ ಫ್ಲವರ್ ಶೋ ಆಗಸ್ಟ್ 9ರಿಂದ 19th ಇರುತ್ತೆ ಗೈಸ್. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಆಗಸ್ಟ್ 15ಗೆ ಆದರೆ ಸ್ವಲ್ಪ ಕ್ರೌಡ್, ಸ್ವಲ್ಪನೆಲ್ಲ ಜಾಸ್ತಿನೇ ಕ್ರೌಡ್ ಇರುತ್ತೆ ಗೈಸ್. ಆದರೆ ನೆಕ್ಸ್ಟ್ ಡೇನೂ ಬೇಕಿದ್ರೂ ಹೋಗ್ಬೋದು ಗೈಸ್. ನೋಡಿ ಗೈಸ್, ಇಲ್ಲಿ ಲಾಲ್ಬಾಗ್ ಕೆರೆ, ಇದು ಅಂತೂ ನೋಡ್ಲಿಕ್ಕೂ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಎಷ್ಟು ವಿಶಾಲವಾಗಿದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಒಂದು ಮರನ ನೋಡ್ತಾ ಇದ್ದೀರಾ? ಇದು ಎಷ್ಟು ದೊಡ್ಡ ಮರ ಅಂದರೆ ಎಷ್ಟು ಹಿಂದೆ ಹಳೆಯದಾಗಿರ್ಬೋದು ಗೈಸ್. ಇದು ನನಗೂ ಅಷ್ಟೊಂದು ಇದರ ಬಗ್ಗೆ ಮಾಹಿತಿ ಇಲ್ಲ ಗೈಸ್. ತುಂಬ ದೊಡ್ಡ ಮರ. ಹಾಗೆ ಮುಂದೆ ನಡ್ಕೊಂಡೇ ಹೋಗ್ತಾ ಇದ್ವಿ. ಇಲ್ಲಿ ನೋಡಬೇಕಾದ್ರೆ ವಾವ್, ನನಗೆ ಇಷ್ಟವಾಗಿರೋ ಸೀಬೆ ಹಣ್ಣನ್ನು ಸೇಲ್ ಮಾಡ್ತಾ ಇದ್ರು ಗೈಸ್. ಯಾರಿಗೆಲ್ಲ ಸೀಬೆ ಹಣ್ಣು ಇಷ್ಟ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಗೈಸ್. ನನಗಂತೂ ಸಖತ್ ಇಷ್ಟ. ವಾವ್. ವಾವ್, ಈ ಹೂಗಳನ್ನು ನೋಡೋದಕ್ಕೇನೆ ಒಂಥರ ಖುಷಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಹಾಗೆ ಗೈಸ್, ಇಲ್ಲೊಂದು ಮರ ನೋಡಿ, ಎಷ್ಟು ಅಗಲವಾಗಿದೆ ಈ ಮರ. ಸ್ವಲ್ಪ ಮುಂದೆ ಬರಬೇಕಾದ್ರೆ ಇಲ್ಲೊಬ್ರು ನೋಡಿ ಯಾವ ಥರ ಬಬಲ್ಸ್ ಎಲ್ಲ ಆರಿಸ್ತಾ ಇದ್ರು ಅಂತೇಳಿ. ನನಗಂತೂ ಸಖತ್ ಇಷ್ಟ ಈ ಥರ ಬಬಲ್ಸ್. ಚಿಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ಹಾಗೆ ಚಿಲುವೆಯ ಅಂದದ ಜಡೆಗೆ ಈ ಹೂವೇ ಭೂಷಣ. ಹೇಗಿದೆ ಗೈಸ್ ಹೂವು?
ಫೈನಲಿ ನಾವೀಗ ರೀಚ್ ಆದ್ವಿ ಗ್ಲಾಸ್ ಹೌಸ್ ಹತ್ರ. ನೋಡಿ ಗೈಸ್, ಎಷ್ಟೊಂದು ಕ್ರೌಡ್ ಇದೆ ಇವತ್ತು. ಗೈಸ್, ಈ ಮರ ಇದೆಯಲ್ಲ, ಈ ಮರ ಏನು ನೋಡ್ತಾ ಇದ್ದೀರಾ ನೋಡಿ, ಈ ಮರ ಎಲ್ಲ ಮರಗಳಿಗಿಂತಲೂ ತುಂಬ ಎತ್ತರವಾಗಿರೋ ಮರ ಅಂದರೆ ಈ ಲಾಲ್ಬಾಗ್ ಗಾರ್ಡನಲ್ಲಿ ಇದೊಂದೇ ಮರ ಅಂತೆ. ಓಕೆ ಬನ್ನಿ ಗೈಸ್, ಇವಾಗ ನಾವು ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಇವಾಗ ನಾವಿಲ್ಲಿ ಎಂಟ್ರಿ ಕೊಡಬೇಕಾದ್ರೇ ಇಲ್ಲಿ ನೋಡ್ಬೋದು ಗೈಸ್ ನೀವು, ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ ಇದೆ. ಮೊದಲನೇದಾಗಿ ಇಲ್ಲಿ ಎಂಟ್ರಿ ಕೊಡಬೇಕಾದ್ರೇ ನೋಡ್ಬೋದು ನೀವು, ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಇಂಡಿಯಾ ಫಸ್ಟ್ ಲಾ ಮಿನಿಸ್ಟರ್ ಕೂಡ ಆಗಿದ್ರು ಗೈಸ್. ಈ ಸಲ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆನೇ ಒಂದು ಥೀಮ್ ಮಾಡಿದ್ದಾರೆ ಗೈಸ್ ನೋಡಿ. ಗೈಸ್, ಇದರಲ್ಲಿ ಒಂದು ಎಷ್ಟು ಸಾವಿರ ಗಟ್ಟಲೆ ಹೂ ಇರ್ಬೋದಲ್ವಾ ಗೈಸ್. ಅದರಲ್ಲೂ ಎಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸಿದ್ದಾರೆ ನೋಡಿ. ಇಲ್ಲಿ ಕೂಡ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆನ ನೋಡಿ ಗೈಸ್, ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ. ಇವರ ತಂದೆ ಹೆಸರು ರಮೋಜಿ ಮಾಲೋಜಿ ಸಕ್ಪಾಲ್, ತಾಯಿ ಹೆಸರು ಭೀಮಾರಾಯಿ. ಇಲ್ಲಿ ನೋಡಿ ಗೈಸ್, ನಮ್ಮ ಸಂವಿಧಾನ ಶಿಲ್ಪಿಯ ಈ ಫೋಟೋನ ನೋಡಿ, ಸರಿಯಾಗಿ ನೋಡಿ. ಇದನ್ನು ದಾರದಿಂದ ಯಾವ ಥರ ರಚಿಸಿದ್ದಾರೆ ಅಂತೇಳಿ ನೋಡಿ ಗೈಸ್. ದಾರದಿಂದ ಒಂದು ಕಲೆನೇ ಮಾಡಿದ್ದಾರೆ ಗೈಸ್ ನೋಡಿ ಗೈಸ್. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳೋದಾದರೆ, ಅಂಬೇಡ್ಕರ್ ಅವರು 14 ಏಪ್ರಿಲ್ 1891ನಲ್ಲಿ ಮಧ್ಯಪ್ರದೇಶದ ಮಾವೋ ಎಂಬಲ್ಲಿ ಮಿಲಿಟರಿ ಕ್ಯಾಂಪಲ್ಲಿ ಜನಿಸಿರುತ್ತಾರೆ. ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲಾ ಖೇಡಾ ಎಂಬ ತಾಲೂಕಿನ ಅಂಬೇವಾಡ ಗ್ರಾಮದವರು ಆಗಿರುತ್ತಾರೆ. ಇಲ್ಲಿ ನೋಡಿ ಗೈಸ್, ಕಾಲಾರಾಮ್ ಪ್ರವೇಶ ಸತ್ಯಾಗ್ರಹ ದೇವಾಲಯ. ಇದು ಕೋರೆಗಾಂವ್ ಜಯಸ್ತಂಭ, ಇದು ಹೀರಾಕುಡು ಅಣೆಕಟ್ಟು, ಹಾಗೆ ಇದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಂಬಲ್. ಹಾಗೆ ಇಲ್ಲಿ ಕೂಡ ನೀವು ನೋಡ್ಬೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜ್ಞಾನ ವೃಕ್ಷ ಕೂಡ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಬಿಂಬಿಸಿದ್ದಾರೆ. ಪರಿಸರವಾದಿ, ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ, ಹೀಗೆ ಸಾಕಷ್ಟು ವಿಚಾರಗಳನ್ನು ಇದರಲ್ಲಿ ಬರೆದಿದ್ದಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದಿದ್ರೆ ನೀವು ಕೂಡ ಒಂದ್ಸಲ ಇಲ್ಲಿ ಬನ್ನಿ ಗೈಸ್, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡಿ ಗೈಸ್, ನಮ್ಮ ಇಂಡಿಯಾದ ನಕ್ಷೆ. ಇದನ್ನು ಕೂಡ ಹಾಗೆ ಎಷ್ಟು ಚೆನ್ನಾಗಿ ಹೂವಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಓಕೆ ಗೈಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಗೈಸ್. ಓಕೆ ಗೈಸ್, ನಾಳಿನ ವಿಡಿಯೋದಲ್ಲಿ ಇಲ್ಲಿ ಏನೆಲ್ಲ ಸ್ಟಾಲ್ಗಳಿದ್ದವು, ನಾನೇನು ಪರ್ಚೇಸ್ ಎಲ್ಲ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ಓಕೆ ಗೈಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಹಾಗೆ ನನ್ನ ಚಾನಲನ್ನು ಈವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಂಟಿಲ್ ದೆನ್, ಬಾಯ್ ಬಾಯ್.